ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಸೋರೆಕಾಯಿ ರೊಟ್ಟಿ. ಅದಕ್ಕೆ ನಾನು ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ. ಮೇಲಿಂದೆಲ್ಲ ಸಿಪ್ಪೆ ಕೆತ್ತಿ ಮತ್ತು ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಆ ಸೋರೆಕಾಯಿನ ತುರ್ಕೊತೇನೆ ನೋಡ್ರಿ. ಇವಾಗ ತುರಿದಿಟ್ಟಿದ್ದು ಸೋರೆಕಾಯಿ ಮತ್ತು ಒಂದು ಬಟ್ಲು ಜೋಳದಿಟ್ಟು, ಕಾಲು ಬಟ್ಲು ಹಸಿ ಕಡಲೆಬೇಳೆ ಹಿಟ್ಟು. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿಟ್ಕೊಂಡಿದ್ದೀನಿ. ಒಂದು ಗ್ಲಾಸ್ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪುಟ್ಟಿಗೆ ಜೋಳದಿಟ್ಟು ಹಾಕ್ಕೋತಾ ಇದ್ದೀನಿ. ಒಂದು ಬಟ್ಲು ಜೋಳದಿಟ್ಟು, ಕಾಲು ಬಟ್ಲಷ್ಟು ಹಸಿ ಕಡಲೆಬೇಳೆ ಹಿಟ್ಟು, ಅರ್ಧನ ಸೋರೆಕಾಯಿ ತೊಗೊಂಡಿದ್ನೆಲ್ಲ ಅದನ್ನು ಬೆನ್ನ ಮೇಲಿಂದೆಲ್ಲ ಕೆತ್ತಿ ತುರಿದಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ನೆಲ್ಲ ಅದನ್ನು ಹಾಕ್ಕೋತೀನಿ ನೋಡ್ರಿ. ಈಗ ಮತ್ತೊಂದು ಸ್ವಲ್ಪ ಕರಿಬೇವು ಸೊಪ್ಪು ಕಟ್ ಮಾಡಿತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಕರಿಬೇವನ್ನ, ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಚಮಚ ಗರಂ ಮಸಾಲ ಹಾಕ್ಕೋತೀನಿ ನೋಡ್ರಿ. ಬಿಳಿ ಎಳ್ಳು 2 ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೋತೀನಿ. ಇವಾಗ ಹಸೆಕಾಯಿನ ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ನೋಡ್ರಿ. ಅದಕ್ಕೆ ಹಸೆಕಾಯಿಗೆ ನಾನು ಅಲ್ಲ ಒಂದು ಸ್ವಲ್ಪ ಅಲ್ಲ ಅರ್ಧ ಇಂಚಿನಷ್ಟು ಅಲ್ಲ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು, ಜೀರಿಗೆ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೆ. ಅದ್ರ ಘಮ ಚೆನ್ನಾಗಿರುತ್ತೆ ಅಂದು ಅದಕ್ಕೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಮತ್ತೀಗ ಎಲ್ಲ ಮಿಕ್ಸ್ ಮಾಡಿಂದ ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಅದು ಹಸೆಕಾಯನ್ನು ನೀವು ರುಬ್ಕೊಂಡಿದ್ರಲ್ಲ ಅದನ್ನು ತೊಳೆದು ಇದಕ್ಕೆ ಹಾಕ್ಕೊಡ್ರಿ. ನೀರು ನೋಡಿ ಹಾಕ್ಕೊಡ್ರಿ. ಸ್ವಲ್ಪ ಒಂದು 4 ಗ್ಲಾಸ್ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬಿಸಿ ನೀರಿದಕ್ಕೆ ಹಾಕಿ ನಾದ್ತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಯಾಕಂದ್ರೆ ಉಳ್ಳಾಗಡ್ಡಿ ಒಳಗೂ ನೀರಿನ ಅಂಶ ಇರ್ತೈತಿ ಮತ್ತು ಸೋರೆಕಾಯಿ ಒಳಗೂ ನೀರಿನ ಅಂಶ ಇರ್ತೈತಲ್ಲ. ಒಮ್ಮೆ ನೀರು ಹಾಕಿದ್ರೆ ಮತ್ತದು ಮೆತ್ತಗಾಗಿಬಿಡ್ತೈತಿ ಹಿಟ್ಟು. ಅದಕ್ಕೆ ನೀವು ಬಿಸಿ ನೀರನ್ನ ಸ್ವಲ್ಪ ನೋಡಿ ಹಾಕ್ಕೊಂಡು ನಾದ್ಕೊಡ್ರಿ. ಬಿಸಿ ನೀರು ಹಾಕ್ಕೋತಾ ಇದ್ದೀನಿ. ಉಗುರು ಬೆಚ್ಚನ ನೀರು ಸ್ವಲ್ಪ ಹಾಕಿ ಚೆನ್ನಾಗಿ ಮಿದ್ದಿ ನಾದ್ಕೊಡ್ರಿ. ಯಾಕಂದ್ರೆ ನೀವು ಚೆನ್ನಾಗಿ ಮಿದ್ದಿ ನಾದ್ಕೊಳ್ಳೋದ್ರಿಂದ ಹಿಟ್ಟದು ತಟ್ಟಾಕ ಚೆನ್ನಾಗಿ ಬರುತ್ತೆ. ಈ ಥರ ಕೈಯಿಂದ ಮಿದ್ದಿ ನಾದ್ಕೊಡ್ರಿ. ಇವು ಸೋರೆಕಾಯಿ ರೊಟ್ಟಿ ತುಂಬಾ ಚೆನ್ನಾಗಿರ್ತಾವೆ ನೋಡ್ರಿ. ನೀವು ಇದು ಖಾರ ಉಪ್ಪು ಎಲ್ಲ ಮಸಾಲೆ ಹಾಕಿರ್ತಿರಲ್ಲ, ಇದು ಕಪ್ ಚಟ್ನಿ ಪಲ್ಯ ಏನು ಬೇಕಾಗಂಗಿಲ್ಲ ರೀ. ನೀವು ಬಿಸಿವು ತುಪ್ಪ ಹಚ್ಕೊಂಡು ಹಾಗೆ ತಿನ್ಬೋದು. ಮತ್ತು ಇವು ಮಕ್ಕಳಿಗೆ ಬಾಕ್ಸಿಗೆ ಕಟ್ಟಾಕ ಕೂಡ ಚೆನ್ನಾಗಿರ್ತಾವೆ. ಭಾಳ ಇದು ಹೆಲ್ದಿ ಸೋರೆಕಾಯಿ. ಮತ್ತು ಬಿಸಿಲಿಗೆ ತಂಪು ಕೂಡ ಭಾಳ ರುಚಿ ಹಾಕವು. ಈ ಸರ ಮಾಡ್ಕೊಂಡು ತಿಂದು ನೋಡ್ರಿ. ನೀವು ತಿಂದು ರುಚಿನ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ನೋಡಿರಿ, ಈ ಥರ ನೀವು ಕೈಯಿಂದ ಮಿದ್ದಿ ನಾದ್ಕೋಬೇಕು. ಅದಾದರೆ ಸಾಕೋದು. ಇವಾಗ ಅದನ್ನು ನಾದಿದ್ಮೇಲೆ ಅದನ್ನ ನೀವು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ರಿ. ಉಂಡೆ ಮಾಡಿಕೊಂಡು ಅದು ತಟ್ಟೋದಕ್ಕೆ ಬೇಕಲ್ಲ, ಅದಕ್ಕೆ ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊಂಡು ನೀವು ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚು ಕಾಯಕ್ಕೆ ಇಟ್ಕೊಳ್ರಿ. ಹಂಚು ಕಾಸಕ್ಕೆ ಇಟ್ಕೊಂಡಿದ್ದೀನಿ ನಾನು. ಆವಾಗ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಒಂದು ಬಟ್ಟೆನ ನೀರನ್ನೆಲ್ಲ ಅದ್ಕೊಂಡು ಲಟ್ಸೋ ಮಣಿ ಮೇಲೆ ಹಾಕ್ಕೊಂಡು ಈ ಥರ ತಟ್ಕೋತಾ ಇದ್ದೀನಿ ನೋಡ್ರಿ. ಉಳ್ಳಿ ತೊಗೊಂಡು ನಿಮ್ಗದು ಸುತ್ತಲೂ ಎಲ್ಲೆಲ್ಲಿ ದಪ್ಪ ಇರುತ್ತೆ ಅಲ್ಲೆಲ್ಲಿ ತಟ್ಕೊಳ್ರಿ. ನೋಡಿಕೊಂಡು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡದಾದಷ್ಟು ತಟ್ಕೊಳ್ರಿ. ಕೈಯಿಂದಾನೇ ಈ ಥರ ತಟ್ಕೋಬೇಕು. ಹಂಚು ಬಿಸಿಗೆ ಇಟ್ಕೊಂಡಿದ್ದೀರಲ್ಲ, ಹಂಚು ಬಿಸಿ ಆದಮೇಲೆ ಸ್ವಲ್ಪ ಫ್ಲೇಮನ್ನ ಮೀಡಿಯಮ್ ಸೈ ಇಟ್ಕೊಳ್ರಿ ಉರಿನ. ಇವಾಗ ಹಂಚು ಬಿಸಿಯಾಗಿದೆ ನೋಡಿ. ಆ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ರೊಟ್ಟಿನ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಉರಿ ಮೀಡಿಯಮ್ ಉರಿ ಇರಲಿ. ಮತ್ತು ಸುತ್ತಲೂ ಎಣ್ಣೆ ಹಾಕಿರಿ. ಸ್ವಲ್ಪ ಸುತ್ತಲೂ ಎಣ್ಣೆ ಹಾಕಿಬಿಟ್ಟು ಚುಚುಕದಿಂದ ಈ ಥರ ಎಲ್ಲ ನೀವು ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡ್ರೆ ಅದೆಲ್ಲ ಸುತ್ತಲೂ ರೊಟ್ಟಿಗೆ ಎಣ್ಣೆ ಇದಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಮತ್ತು ಒಂದು ಹಿಂದೆ ಬೆಂದ ಮೇಲೆ ಅದನ್ನು ಹೊಳಿಸಿ ಹಾಕ್ಕೊಡ್ರಿ. ರೊಟ್ಟಿ ಹೊಳಿಸಿ ಹಾಕ್ಕೊಂಡು ಮತ್ತು ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರಿ ಚೆನ್ನಾಗಿ 2 ಕಡೆ ಬೇಯಿಸ್ಕೊಡ್ರಿ ಕೆಂಪಾಗಿ. ಇನ್ನೊಂದು ತಟ್ಟಿ ತೋರಿಸ್ತೀನಿ ನೋಡ್ರಿ. ಬಟ್ಟಿಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಮತ್ತೊಂದು ಉಳ್ಳಿ ತೊಗೊಂಡು ಈ ಥರ ಕೈಯಿಂದ ತಟ್ಕೋತಾ ಇದ್ದೀನಿ ನೋಡ್ರಿ. ಮೊದಲು ತಟ್ಟಿದ್ರಲ್ಲ ಅದೇ ಥರ ಎಲ್ಲೆಲ್ಲಿ ದಪ್ಪ ಇರುತ್ತೆ ಅಲ್ಲೆಲ್ಲಿ ತಟ್ಕೊತ ಹೋಗ್ರಿ. ಸುತ್ತಲೂ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಟ್ಕೊತ ಹೋಗ್ರಿ, ಚೆನ್ನಾಗಾಗುತ್ತೆ. ಇದು ನೋಡ್ರಿ, ಈ ಥರ 2 ಸೈಡು ಬೆನ್ಸ್ಕೊಂಡೆಲ್ಲ ಚುಚ್ಗಾನ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ನೀವು ಬೇಯಿಸೋದ್ರಿಂದ ಸುತ್ತಲೂ ಚೆನ್ನಾಗಿ ಬೇಯುತ್ತೆ. ಇವಾಗ ಇದು ಬೇಯ್ತಲ್ಲ, ರೆಡಿ ಆಯಿತು. ಒಂದು ತಟ್ಟೆಗೆ ತಗೊಳ್ರಿ. ಇವಾಗ ಇದನ್ನು ಈ ಥರ ತಟ್ಟಿದ್ದನ್ನು ಮತ್ತು ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಕ್ಕೊಡ್ರಿ. ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ತಟ್ಕೊಳ್ರಿ. ಸುತ್ತಲೂ ದಪ್ಪ ಎಲ್ಲೆಲ್ಲಿ ಇರ್ತೈತೆ ಅಲ್ಲೆಲ್ಲಿ ನೋಡಿ ತಟ್ಕೊಳ್ರಿ. ಈ ಥರ ಚೆನ್ನಾಗಿ
ಅದೆಷ್ಟು ದೊಡ್ಡದಾಗುತ್ತೋ ಅಷ್ಟು. ಇವಾಗ ನೋಡಿ ಮತ್ತೆ ಹಂಚಿಗೆ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಹಾಕ್ಕೋತಾ ಇದ್ದೀನಿ ನೋಡಿ. ಮೊದಲು ಬೇಯಿಸಿದ್ರಲ್ಲ ಅದೇ ಥರ ಸುತ್ತಲೂ ಎಣ್ಣೆ ಹಾಕಿ ಒಂದು ಸೈಡ್ ಬಂದಮೇಲೆ ಹೊಳಸು ಹಾಕಿ ಬೇಯಿಸ್ಕೋಬೇಕು. ಇವಾಗ ಹೊಳಸು ಹಾಕಿ ನೋಡಿ, ಎಣ್ಣೆ ಹಚ್ಚಿ ಮತ್ತೆ ಹೊಳಸು ಹಾಕಿ ಬೇಯಿಸ್ಕೊಳ್ರಿ. ಕಡೆ ಈ ಥರ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ಬೇಯ್ತಾವೆ. ಚುಗದಿಂದ ಈ ಥರ ಮಾಡ್ಕೊಂಡು ಬೇಯಿಸಿದ್ರೆ ಸುತ್ತಲೂ ಚೆನ್ನಾಗಿ ಬೇಯ್ತಾವೆ ಎರಡು ಕಡೆನೂ. ನೋಡಿ ಇವಾಗ ಆಯ್ತಲ್ಲ, ಅದು ಚೆನ್ನಾಗಿ ಈ ಥರ ಬೇಯಿಸಿ ಒತ್ತಿ ಬೇಯಿಸಿದ್ರೆ ಚೆನ್ನಾಗಿ ಬೇಯ್ತಾವೆ. ಇದು ನೋಡಿ ಈಗ ರೆಡಿ ಆಯಿತು. ತಟ್ಟೆಗೆ ತಕ್ಕೊತಾ ಇದೆ ನೋಡಿರಿ. ಇವಾಗ ಇದಕ್ಕೆಲ್ಲನೂ ಹಾಕಿರಲ್ಲ, ಚೆನ್ನಾಗಿರ್ತಾವೆ ಇವು. ತುಪ್ಪದ ದೋಸೆ ಬಿಸಿ ಬಿಸಿಯಾಗಿ ತಿನ್ನಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.